ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನೀವಿನ್ನು ನಿಮ್ಮ ಫೋನಲ್ಲಿ ಎರಡು ಸೆಟ್ಟಿಂಗ್ ಆನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಆನ್ ಮಾಡ್ಕೊಳ್ಳಿ. 99% ನಿಮ್ಮ ಫೋನು ಕಳೆದೋದ್ರೂ ಸಿಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಿಮ್ಮ ಒಂದು ಸೆಟ್ಟಿಂಗ್ ನ ಓಪನ್ ಮಾಡ್ಕೊಂಡು ಸರ್ಚ್ ನಲ್ಲಿ ಓಪನ್ ಕಂಟ್ರೋಲ್ ಅಂತ ಸರ್ಚ್ ಮಾಡಿ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇರೋ ಆಪ್ಷನ್ ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಓಪನ್ ಕಂಟ್ರೋಲ್ ಸೆಂಟರ್ ಫ್ರಮ್ ಲಾಕ್ ಸ್ಕ್ರೀನ್ ಅಂತಿದೆ. ಇದು ಆನ್ ಅಲ್ಲಿ ಇರುತ್ತೆ, ಇದನ್ನ ಆಫ್ ಮಾಡ್ಕೊಳ್ಳಿ. ಇದರಿಂದ ಏನು ಯೂಸ್ ಅಂತಂದ್ರೆ ಬ್ಯಾಕ್ ಬಂದು ಇವಾಗ ಲಾಕ್ ಮಾಡ್ತೀನಿ ನೋಡಿ. ಲಾಕ್ ಮಾಡಿ ಮೇಲ್ಗಡೆಯಿಂದ ಇವಾಗ ನೋಟಿಫಿಕೇಶನ್ ಬಾರ್ ನಡೀತಿದ್ದೀನಿ, ಓಪನ್ ಯಾವುದು ಬರ್ತಿಲ್ಲ. ಇದರಿಂದ ಏನು ಯೂಸ್ ಅಂತಂದ್ರೆ ಅಷ್ಟು ಸುಲಭವಾಗಿ ನಿಮ್ಮ ಫೋನ್ನ ಯಾರನ್ನು ಫ್ಲೈಟ್ ಮೋಡ್ಗೆ ಹಾಕಕ್ಕಾಗಲ್ಲ. ಹಾಗೆ ಸೆಟ್ಟಿಂಗ್ ನಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಸೆಕ್ಯೂರಿಟಿ ಅಂಡ್ ಪ್ರೈವಸಿ ಅಂತಿದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಹಾಗೆ ಕೆಳಗಡೆ ಬಂದ್ರೆ ಇಲ್ಲಿ ಮೋರ್ ಸೆಕ್ಯೂರಿಟಿ ಸೆಟ್ಟಿಂಗ್ ಅಂತಿದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಆಪ್ಷನ್ ಇಲ್ಲಿ ಕಾಣ್ತಿದೆ ನೋಡಿ, ಅನ್ಲಾಕ್ ಟು ಪವರ್ ಆಫ್ ಅಂತಿದೆ. ಇದು ಆಫ್ ಅಲ್ಲಿ ಇರುತ್ತೆ, ಇದನ್ನ ಆನ್ ಮಾಡ್ಕೊಳ್ಳಿ. ಇದನ್ನ ಆನ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಅಂತ ನಾನು ಇವಾಗ ಲೈವ್ ಆಗಿ ತೋರಿಸ್ತೀನಿ. ಹಾಗೆ ಬ್ಯಾಕ್ ಹೋಗಿ ಇವಾಗ ಲಾಕ್ ಮಾಡಿದ್ದೀನಿ ನನ್ನ ಸ್ಕ್ರೀನ್ನ. ಇವಾಗ ನಾನು ಸ್ವಿಚ್ ಆಫ್ ಮಾಡೋಕ್ಕೆ ಅಂತ ಹೋಗ್ತೀನಿ, ಸ್ವಿಚ್ ಆಫ್ ಮಾಡ್ತೀನಿ. ಬಟ್ ಸ್ವಿಚ್ ಆಫ್ ಮಾಡಬೇಕು ಅಂತಂದ್ರೆ ಇಲ್ಲಿ ನಮ್ದು ಪ್ಯಾಟ್ರನ್ ಲಾಕ್ನ ಕೇಳ್ತಿದೆ. ನಾವೇನಾದ್ರೂ ಕರೆಕ್ಟಾಗಿ ನಮ್ಮ ಪ್ಯಾಟ್ರನ್ ಲಾಕ್ನ ಎಂಟ್ರಿ ಮಾಡಿದ್ರೆ ಮಾತ್ರ ಸ್ವಿಚ್ ಆಫ್ ಆಗುತ್ತೆ, ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಸ್ವಿಚ್ ಆಫ್ ಮಾಡೋಕ್ಕಾಗಲ್ಲ. ಈ ಸೆಟ್ಟಿಂಗ್ನ ನೀವು ತಪ್ಪದೆ ಆನ್ ಮಾಡ್ಕೊಳ್ಳಿ. ಇವೆರಡು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ತುಂಬ ಯೂಸ್ ಇದೆ. ನಿಮ್ಮ ಫೋನ್ ಕಳೆದೋದ್ರೂ ಆದಷ್ಟು ಬೇಗ ನೀವು ಫಿಂಡ್ ಮಾಡ್ಬೋದು, ಎಲ್ಲಿದೆ ಅಂತ ಹುಡುಕ್ಬೋದು. ಹಾಗೆ ನಿಮ್ಮ ಜಿಮೇಲ್ ಮತ್ತು ಪಾಸ್ವರ್ಡು ಯಾವುದೇ ಕಾರಣಕ್ಕೂ ಮರ್ತ್ಕೋಬೇಡಿ, ಅದನ್ನ ನೋಟ್ ಮಾಡಾದರೂ ಇಟ್ಕೊಳ್ಳಿ. ನೋಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮ್ಮೊಂದು ಫೋನ್ನ ಎಲ್ಲಿದೆ ಅಂತ, ಯಾವ ಪ್ಲೇಸಲ್ಲಿದೆ ಅಂತ ಕೂಡ ಕಂಡುಹಿಡಿಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ, ಬಾಯ್.